ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ರೈತರು ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಪಡೆದ ಸಾಲವನ್ನು ಕರ್ನಾಟಕ ಸರ್ಕಾರ ಸಾಲ ಮನ್ನಾ ಮಾಡಿದೆ. ಆ ಮನ್ನಾ ಆಗಿರುವ ಸಾಲವನ್ನು ಯಾವ ರೀತಿಯಲ್ಲಿ ಮೊಬೈಲಲ್ಲಿ ನೋಡುವುದು ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಅದಕ್ಕಾಗಿ ಸ್ನೇಹಿತರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿರುವ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ. ಇಲ್ಲಿ ನೀವು ಏನು ಟೈಪ್ ಮಾಡಬೇಕಂದ್ರೆ www.clws.karnataka.go.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಕಾಣಿಸುತ್ತಲ್ಲ. ಇಲ್ಲಿ ಏನು ಮಾಡಬೇಕು, CLWS ಹೋಮ್ ಅಂತ ಕಾಣಿಸುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನೀವು ಕೋಆಪರೇಟಿವ್ ಬ್ಯಾಂಕ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ CLWS ಬ್ಯಾಂಕ್ ರಿಪೋರ್ಟ್ಸ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಟಿಜನಲ್ಲಿ ಬ್ಯಾಂಕ್ ವೆರಿಫೈಡ್ ಲಿಸ್ಟ್ ಆಫ್ ಕ್ರಾಪ್ ಲೋನ್ಸ್ ಅಂತಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಲೋನನ್ನು ಕ್ಲಿಯರ್ ಆಗಿದೆಯೋ ಇಲ್ಲ ಅಂತ ನೋಡ್ಕೋಬೋದು. ಇಲ್ಲವಾದಲ್ಲಿ ಕ್ರಾಪ್ ಲೋನ್ಸ್ ವಿತ್ ಫಾರ್ಮರ್ ಸೆಲ್ಫ್ ಡಿಕ್ಲರೇಷನ್ ಪೆಂಡಿಂಗ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೋಡಿದರೆ ನಿಮ್ಮ ಲೋನ್ ಪೆಂಡಿಂಗಲ್ಲಿ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಉದಾಹರಣೆಗಾಗಿ ನಿಮಗೆ ನಾನು ಬ್ಯಾಂಕ್ ವೆರಿಫೈಡ್ ಲಿಸ್ಟ್ ಆಫ್ ಕ್ರಾಪ್ ಲೋನ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕ್ರಾಪ್ ಲೋನ್ ವಿವರ ಇದೆಯಲ್ಲ, ಇದರಲ್ಲಿ ನಿಮ್ಮ ಡಿಸ್ಟಿಕ್ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ಯಾವ ಡಿಸ್ಟಿಕ್ಕಿಂದ ನೀವು ಬಿಲಾಂಗ್ ಮಾಡ್ತಾ ಇದ್ದೀರಂತ ಆ ಡಿಸ್ಟಿಕ್ಕನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಆ ಡಿಸ್ಟಿಕ್ಕಲ್ಲಿ ನೀವು ಯಾವ ಬ್ಯಾಂಕಿಂದ ಸಾಲ ಪಡೆದುಕೊಂಡಿದ್ದೀರಾ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಅದಾದ ನಂತರ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ ಬ್ಯಾಂಕಿಂದ ಆಮೇಲೆ ಯಾವ ಬ್ರ್ಯಾಂಚಿಂದ ನೀವು ಸಾಲ ಪಡೆದುಕೊಂಡಿದ್ದೀರ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಲಿಸ್ಟ್ ಕಾಣಿಸುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಇದೆ. ಆಮೇಲೆ ಇಲ್ಲಿ ನೀವು ಅದರದ್ದು ಒಂದು ಕಸ್ಟಮರ್ ID ನಂಬರ್ ಇರುತ್ತೆ. ಆ ID ನಂಬರ್ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಹೆಸರು, ಇಲ್ಲಿ ಕಸ್ಟಮರ್ ID ನಂಬರು, ಆಮೇಲೆ ಸಾಲ ಪಡೆದುಕೊಂಡವರ ಹೆಸರು, ಆಮೇಲೆ ಯಾವ ವಿಧದ ಸಾಲ ODL, RGL, RSL ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೀವು ಸಾಲವನ್ನು ಪಡೆದುಕೊಂಡಿದ್ದೀರ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಒಂದು ವೇಳೆ ಇದು ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಅನಿಸ್ತಾ ಇದ್ದರೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಇದರಲ್ಲಿ ನಿಮ್ಮ ಹೆಸರಿಲ್ಲ ಅಂದಲ್ಲಿ ನೀವು ಇಲ್ಲಿ ಕ್ರಾಪ್ ಲೋನ್ ವಿತ್ ಫಾರ್ಮರ್ ಸೆಲ್ಫ್ ಡಿಕ್ಲರೇಷನ್ ಪೆಂಡಿಂಗ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು.